Hello friends, today we are going to prepare methi chili chicken with my mom. ಚಿಕನ್, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಮೆಣಸು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹಾಗೆ ಮೆಂತ್ಯ ಸೊಪ್ಪು, ಟೊಮೆಟೊ, ಈರುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಅರಿಶಿನ ಹಾಗೂ ಉಪ್ಪು ಹಾಗೆ ಖಾರದ ಪುಡಿ. ಮೊದಲಿಗೆ ಚಿಕನನ್ನು ಈರುಳ್ಳಿ ಹಾಗೂ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ 4-5 ಸರಿ ತೊಳ್ಕೋಬೇಕು. ಅದಾದ ನಂತರ ಅದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಅರಿಶಿನ ಹಾಗೂ ಉಪ್ಪನ್ನು ಹಾಕಿಬಿಟ್ಟು ಅದನ್ನು 2 ಗಂಟೆ ಅಥವಾ 3 ಗಂಟೆ ಕಾಲ ಫ್ರಿಡ್ಜ್ನಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. ಮ್ಯಾರಿನೇಟ್ ಆಗೋದಕ್ಕೋಸ್ಕರ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. 2 ಅಥವಾ 3 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಅಲ್ಲಿ ಮ್ಯಾರಿನೇಟ್ ಆಗೋವರೆಗೂ ನಾವು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನು ನೋಡ್ಕೊಳ್ಳೋಣ. ನೋಡಿ, ಮಸಾಲೆಗೆ ಮೊದಲಿಗೆ ಈ ತೆಂಗಿನಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು ಒಂದು 3/4 ಕಟ್ಟಷ್ಟು ತಗೊಳ್ಳಿ, ಆಯಿತಾ. ಒಂದು ತೆಂಗಿನಕಾಯಿ ಅರ್ಧ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಕು. ಇವತ್ತು ನಾನು 4 ಜನರಿಗೋಸ್ಕರ ಮಾಡ್ತಾ ಇರೋದು. ನೀವು ಎಷ್ಟು ಜನರಿಗೆ ಮಾಡ್ತೀರೋ ಆ ಪ್ರಮಾಣದಲ್ಲಿ ನೀವು ಇದನ್ನು ತೆಗೆದುಕೊಳ್ಬೇಕು, ಆಯಿತಾ. ನೆಕ್ಸ್ಟ್ ಶುಂಠಿ ಹಾಗೆ ಬೆಳ್ಳುಳ್ಳಿ, ಇದನ್ನು ಮಾತ್ರ ನೀವು ಮಿಕ್ಸಿಗೆ ಹಾಕ್ಕೋಬೇಕು. ಹಾಗೆ ಈ ಹಸಿಮೆಣಸಿನಕಾಯಿ ಇದೆ ಅಲ್ವಾ, ಇದನ್ನು ಹುರ್ಕೋಬೇಕು. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಈರುಳ್ಳಿನೂ ಅಷ್ಟೇ. ಈರುಳ್ಳಿ ಜೊತೆಗೆ ಹಾಗೆ ಚಕ್ಕೆ ಲವಂಗ ಕೂಡ ಬಾಣಲೆಯಲ್ಲಿ ಹಾಕ್ಕೊಂಡು, ಇಲ್ಲಿ ನೋಡಿ, ಈರುಳ್ಳಿನ ಬಾಣಲೆಗೆ ಹಾಕ್ಕೊಂಡು ಒಗ್ಗರಣೆ ಸ್ವಲ್ಪ ಇಟ್ಕೊಳ್ಳೋಣ ಈರುಳ್ಳಿನ, ಆಯಿತಾ. ಈರುಳ್ಳಿನ ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚಕ್ಕೆ, ನೋಡಿ ಇಷ್ಟು ಚಕ್ಕೆ ಹಾಗೆ ಲವಂಗ ಇಷ್ಟನ್ನು ಹಾಕ್ಕೊಂಡು, ಅದ್ರ ಜೊತೆಗೆ ಖಾರ ಇಷ್ಟಪಡೋರು ಕರಿಮೆಣಸನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನಮಗೆ ಲೈಟ್ ಆಗಿರಲಿ ಅನ್ನೋರು ಕರಿಮೆಣಸು ಇಲ್ಲದೇ ಮಾಡ್ಬೋದು. ಅದು ಡಿಪೆಂಡ್ಸ್ ಅಪಾನ್ ಯುವರ್ ಟೇಸ್ಟ್. ಓಕೆ, ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು, ಆಯಿತಾ. ಈರುಳ್ಳಿಗೆ ಸ್ವಲ್ಪ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ನೀಟಾಗಿ ಫ್ರೈ ಮಾಡ್ಕೊಂಡಾಗ ಅದು ಎಷ್ಟು ಚೆನ್ನಾಗಿ ನೀವು ಅದನ್ನು ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟ್ ಆಗುತ್ತೆ ಚಿಲ್ಲಿ ಚಿಕನ್ ಅಥವಾ ಮೆಂತ್ಯ ಚಿಲ್ಲಿ ಚಿಕನ್. ಓಕೆ, ನಿಮಗೆ ಯಾವ ಥರ ಇಷ್ಟ ಬೇಕೋ ಆ ಥರ ನೇಮನ್ನು ನೀವು ಇಟ್ಕೋಬೋದು. ಹಾಗಾಗಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡೋದ್ರಿಂದ ಅದಕ್ಕೆ ಮೇಥಿ ಚಿಲ್ಲಿ ಚಿಕನ್ ಅಂತ ಇಟ್ಟಿದ್ದೀನಿ. ಓಕೆನಾ. ಚೆನ್ನಾಗಿ ಕೆಂಪಾಗೋವರೆಗೂ ಅದನ್ನು ಹುರ್ಕೊಳ್ಳಿ. ನಂತರ ಅದಕ್ಕೆ ಟೊಮೆಟೊ ಹಾಗೆ ಚಿಲ್ಲಿನೂ ಕೂಡ ನೀವು ಇದನ್ನು ಹಸಿಮೆಣಸಿನಕಾಯಿ ಕೂಡ ಇದೇ ಥರ ಹುರ್ಕೋಬೇಕು. ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಹೀಗೆ ಕೆಂಪಿಗೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ತಟ್ಟೆ ತೆಗೆದುಕೊಂಡ್ಬಿಡೋಣ. ಅದು ಸೇಮ್ ಬಾಣಲೆಗೆ ಮತ್ತೆ ಹಾಗೆ ಹಸಿಮೆಣಸಿನಕಾಯಿನ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನಕಾಯಿನ ಹಾಗೆ ಹುರ್ಕೊಂಡ್ಬಿಡೋಣ, ಆಯಿತಾ. ಹಸಿಮೆಣಸಿನಕಾಯಿನ ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಹಾಕ್ಕೋಬೇಕು, ಆಯಿತಾ. ನಾನು ಸ್ವಲ್ಪ ಖಾರ ತಿಂತೀನಿ, ಹಾಗಾಗಿ ನಾನು ಸ್ವಲ್ಪ ಹೆಚ್ಚು ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ನೀವು ಕಡಿಮೆ ಖಾರ ಇಷ್ಟಪಡೋದಾದರೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಆಯಿತು. ಹೀಗೆ ಎಣ್ಣೆಯಲ್ಲಿ ನೀಟಾಗಿ ಹಸಿಮೆಣಸಿನ ಕೂಡ ಹುರ್ಕೊಂಡ್ರೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇಷ್ಟೆಲ್ಲ ಹುರ್ಕೊಂಡಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಕೊಂಡು ಅದಕ್ಕೆ ಟೊಮೆಟೊ ಕೂಡ ಸೇರಿಸ್ಕೊಂಡು ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿನ ಹಾಗೆ ಹಸಿಮೆಣಸಿನಕಾಯಿ ಎರಡನ್ನೂ ಇವಾಗ ಆಫ್ ಮಾಡೋಣ ಸಾಕು. ಇದೆರಡನ್ನ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ.
ಈ ಹಸಿಮೆಣಸಿಕಾಯಿ ಇದೆಯಲ್ಲ ಅದನ್ನ ಸಪ್ರೇಟಾಗಿ ನೀವು ಮಿಕ್ಸಿ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅದು ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಮಸಾಲೆ ರುಬ್ಕೊಂಡಿದ್ದೀನಿ, ಅದಕ್ಕೆ ಹಾಗೆ 1-2-3 ಟೊಮೊಟೊ ಹಣ್ಣನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಅದ್ರ ಜೊತೆಗೆ ಹಾಕ್ಕೊಂಡು ಹಾಗೆ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಟೊಮೊಟೊ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಥವಾ ಹೇಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಹುಳಿ ಅಂಶ ಅಂತ ಅದನ್ನು ನೀವು ನೋಡ್ಕೊಂಡು ಅದು ಹಾಕ್ಕೋಬೋದು. ನೋಡಿ, ಇವಾಗ ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ನಾವು ಅದು ಹಸಿಮೆಣಸಿಕಾಯಿ ಇದೆ ಅಲ್ವಾ, ಅದನ್ನು ಹುರ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಅದನ್ನು ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಆಯಿತಾ? ತರಿಯಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ಚೆನ್ನಾಗಿರುತ್ತೆ. ತುಂಬ ಸಣ್ಣಗೆ ಮಾಡಿಬಿಟ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಆ್ಯಕ್ಚುಲಿ ನಾನು ಯಾವಾಗಲೂ ತರಿಯಾಗಿ ಮಾಡಿಬಿಟ್ಟೆ ಮಾಡ್ತೀನಿ. ನೋಡಿ, ಹೀಗೆ ತರಿಯಾಗಿ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಚಿಕನ್ ಮ್ಯಾರಿನೇಟ್ ಆಗಿದೆ. ಆಯಿತಾ? ನಾನು ನಿಮಗೆ ಮಸಾಲೆ ತೊಗೊಳೋದಕ್ಕಿಂತ ಮೊದಲು ಹೇಳಿದ್ನಲ್ಲ, ಹಾಗೆ 2-3 hours ಆಯಿತು ಇವಾಗ ಇಟ್ಬಿಟ್ಟು. ಇವಾಗ ನಾವು ಚಿಕನ್ ತೆಗೆದುಕೊಂಡು ಫಸ್ಟ್ ಏನು ಮಾಡಬೇಕು ಅಂದರೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಷ್ಟು ಎಣ್ಣೆ ಬೇಕು, ನೀವು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಮ್ಮಿ ಬೇಕು ನಿಮಗೆ ಅನ್ನಂಗಿದ್ರೆ ಕಮ್ಮಿನೇ ಯೂಸ್ ಮಾಡ್ಕೊಬೋದು. ಆಯಿತಾ? ಅದಾದಮೇಲೆ ಇದಕ್ಕೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ, ಚಿಕನ್ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇದೇ ಚಿಕನ್ ಚೆನ್ನಾಗಿ ಫ್ರೈ ಆಗುತ್ತಲ್ವ, ಅದು ನೀರು ಬಿಟ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈ ಹಸಿಮೆಣಸಿನ್ಕಾಯಿನ ತರಿಯಾಗಿ ಮಾಡ್ಕೊಂಡಿದ್ರಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಈ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಬೇಯಬೇಕು, ನೀರನ್ನು ಹಾಕಿ ಹಾಗೆ ಸ್ವಲ್ಪ ಹೊತ್ತು ನೀರನ್ನು ಮುಚ್ಚಿ ಇಡಬೇಕು. ನೀರು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಬೇಯಬೇಕು, ಅದು ನೀರು ಬಿಟ್ಕೋಬೇಕು ಸ್ವಲ್ಪ. ಯಾವಾಗ ನೀರು ಬಿಟ್ಕೊಳ್ಳುತ್ತಲ್ಲ ಅದು ತುಂಬ ಚೆನ್ನಾಗಾಗುತ್ತೆ. ಈ ತಕ್ಷಣ ಹಿಂಗೆ ಚಿಕನ್ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ರೆ ಏನಾಗುತ್ತೆ, ಅಷ್ಟು ರುಚಿ ಬರೋಲ್ಲ. ಹಾಗಾಗಿ ಅದನ್ನು ಫಸ್ಟು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು, 1 ಅರ್ಧ ಗಂಟೆ ನಿಧಾನ ಲೈಟ್ ಫ್ಲೇಮಲ್ಲಿ. ಅದು ಬೆಂದಾದಮೇಲೆ ಅದಕ್ಕೆ ಈ ಮೆಂತ್ಯ ಸೊಪ್ಪಿದೆ ಅಲ್ವಾ, ಅದನ್ನು ಕೂಡ ಆವಾಗಲೇ ಹಾಕಬೇಕು. ಆಯಿತಾ? ಫ್ರೆಂಡ್ಸ್, ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಮುಚ್ಚಿಡೋಣ. ನೋಡಿ, ಇವಾಗ ಒಂದು 10-15 ನಿಮಿಷ ಇಟ್ಟಿದ್ದೀವಿ ಬೇಯೋದಕ್ಕೆ. ಅದು ಅರ್ಧಂಬರ್ಧ ಬೆಂದಿದೆ ಅಲ್ವಾ, ಆ ಬೆಂದಿರೋಂಥ ಚಿಕನ್ಗೆ ನಾವೇನು ಹಾಕಬೇಕು, ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಓಕೆ, ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಮತ್ತೆ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ಅದು ಚಿಕನ್ ಜೊತೆ ಬೆರ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ, ಚಿಕನ್ ಜೊತೆ ಮಿಕ್ಸ್ ಮಾಡಿ 10-15 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಈಗ ನಾವೇನು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ, ಈ ಮಸಾಲೆನ ಮಿಕ್ಸ್ ಮಾಡಿ ಆ್ಯಡ್ ಮಾಡಿ ಹಾಗೆ ಒಂದು 10-15 ನಿಮಿಷ ನೀವು ಬೇಯಿಸ್ಬಿಟ್ಟು ನಮಗೆ ಗೊತ್ತಾಗುತ್ತಲ್ವ ಅದು ಬೆಂದಿದೆ ಅಂತ, ಆಫ್ ಮಾಡಿ ಇಳಿಸ್ಬೇಕು.
ಈಗ ಫಸ್ಟ್ ಒಂದು 10 ನಿಮಿಷ ಇದನ್ನು ಬಿಡೋಣ ಹಾಗೆ ಬೇಯೋದಕ್ಕೆ. ಲಿಡ್ ಮುಚ್ಚಿಬಿಟ್ಟು ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಬೇಯ್ತಾ ಇದೆ. ಅದಕ್ಕೆ ನಾವೇನು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಉಪ್ಪು ಕರೆಕ್ಟ್ ಆಗಿದೆ ಇಲ್ವಾ ಅಂತ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮೇಲೆ ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 10 ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡೋಣ. ಕುಕ್ಕರಲ್ಲಾದರೆ 2 ವಿಷಲ್ ಬಂದರೆ ಸಾಕು. ಆಯಿತಾ? ನೋಡಿ, ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಏನು ಅನಿಸ್ತು ಅನ್ನೋದನ್ನು, ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ಸಲ್ಲಿ ವ್ಯಕ್ತಪಡಿಸ್ತೀವಿ. ಹಾಗೆ ಮುಂದಿನ ವಿಡಿಯೋ ಬೇಕು ಅಂದರೆ, ನೋಡಬೇಕು ಅಂತ ಇದ್ದರೆ ನೀವು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಭಾವನಾ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮೆಥಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಒಂದು ಬೌಲಲ್ಲಿ ಹಾಕಿ ಸರ್ವ್ ಮಾಡೋಣ ಆಯಿತಾ? ನೋಡಿ, ಮೆಥಿ ಚಿಲ್ಲಿ ಚಿಕನ್ ಚಪಾತಿ ಜೊತೆಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ಮೆಥಿ ಚಿಲ್ಲಿ ಚಿಕನ್ನ ನೀವು ರೈಸ್ ಜೊತೆಗೂ ಯೂಸ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.